ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಒಬ್ಬರೇ ಅಲ್ಲ, ಅವರು ಹಿಂದಿರುವಂಥ ಒಂದು 7 ಜನ ಎಲ್ಲ ಸಮುದಾಯದವರು. ನಮ್ಮ ಸಂಗಣ್ಣ ಕಡೆಯವ್ರು ಹೇಳಿದ್ರು, ಅಮಟೂರು ಬಾಳಪ್ಪನವರು, ಒಡ್ಡರ ಯಲ್ಲಣ್ಣ, ಸಂಗೊಳ್ಳಿ ರಾಯಣ್ಣವರು, ಅದೇ ರೀತಿ ಬಿಚ್ಚುಗತಿ ಬಸಪ್ಪ ನಾಯಕ ವಾಲ್ಮೀಕಿ ಸಮಾಜದವರು, ಬಾಳಾನಾಯಕ್ ಸೇವಲಲ್ಲೇ ನಮ್ಮ ಬಂಜಾರ ಸಮಾಜದವರು, ಅಂದರೆ ಎಲ್ಲ ಸಮಾಜಗಳನ್ನು ತಗೊಂಡು ಸಂಗೊಳ್ಳಿ ರಾಯಣ್ಣ ನೇತೃತ್ವದಾಗ, ಯಾಕಂದ್ರೆ ನಾನು ಮೊನ್ನೆ ಸಂಗೊಳ್ಳಿ ಇದರಾಗಿದ್ದೆ ನಂದಗಡದಲ್ಲಿ. ಸಂಗೊಳ್ಳಿ ರಾಯಣ್ಣವ್ರ ಜೊತೆಗೆ 7 ಮಂದಿ ಫಾಸಿ ಕೊಡ್ತಾರೆ ಬ್ರಿಟಿಷರು. ಸಂಗೊಳ್ಳಿ ರಾಯಣ್ಣ ಎಷ್ಟು ವಿಶ್ವಾಸಕರಿದ್ದರು, ರಾಣಿ ಚೆನ್ನಮ್ಮನ ತಾಯಿ ಮಗನ ಸಂಬಂಧ ಇಟ್ಕೊಂಡು ಇವತ್ತ ಎಲ್ಲ ಸಮುದಾಯಗಳಿಗೆ ನಾವು ಅವರೆಲ್ಲರ ವಿಶ್ವಾಸ ತೊಗೊಂಡು ಹೋಗುವಂಥ ಸಮುದಾಯ ಅದು ಪಂಚಮಸಾಲಿ ಸಮುದಾಯ ಅನ್ನೋವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಂದೂ ಭೇದ ಭಾವ ಮಾಡಿಲ್ಲ, ಮಾಡೋದು ಇಲ್ಲ. ಇನ್ನು ನಮ್ಮ ಸಮುದಾಯಕ್ಕೂ ನ್ಯಾಯ ಸಿಗಬೇಕು, ನಮ್ಮ ಸಮುದಾಯದ ಬಡ ಮಕ್ಕಳಿಗೆ ಏನು ಮೀಸಲಾತಿ ಸೌಲಭ್ಯ ಸಿಗಬೇಕಂಥೇಳಿ ಮತ್ತೊಂದು ಸಮುದಾಯದ ಮೀಸಲಾತಿಯನ್ನು ಕಸಗುವಂಥ ವಿಚಾರನೂ ಸಹ ಎಂದೂ ಮಾಡಿಲ್ಲ. ಇವತ್ತು ಹಾಲಮತ ಸಮಾಜ ಇವತ್ತು 2A ಇದೆ. 104 ಸಮುದಾಯಗಳು ಇವತ್ತು 2Aಯಲ್ಲಿದೆ. ಗಾಣಿಗ ಸಮಾಜ ಇದೆ, ಎಲ್ಲ ಸಮಾಜ ಅದ. ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು. ಅದೇ ರೀತಿ ಹಾಲಮತ ಸಮಾಜದ ಭವಿಷ್ಯದಲ್ಲಿ ಅವರು ಮೇಲ್ಗಡೆ ಹೋದರೆ, ಮೇಲ್ದರ್ಜೆಗೆ ಎಷ್ಟಿಗೆ ಹೋದರೆ ಖಾಲಿ ಆದರೂ ನೋಡೋಣ ಅಂತ ಬಿಟ್ಟಿದ್ದೀವಿ ನಾವು. ಆದರೆ ಇವು ಎಲ್ಲ ರಾಜಕಾರಣ ನೋಡಿದ್ರೆ ಯಾರಿಗೂ ಧೈರ್ಯ ಇಲ್ಲ. ನಮ್ಮ ಸಂಗಣ್ಣ ಕರಡಿಯವ್ರು ಹೇಳಿದ್ರೆ ಇವತ್ತು ನಾವು OBC ಒಳಗೆ ಸೇರಬೇಕಾಗಿತ್ತು. ನೋಡ್ರಿ, ದೇವೇಗೌಡರು ಯಾಕೆ ದೇವೇಗೌಡರನ್ನ ನೆನೆಸ್ತಾರೆ? ಒಕ್ಕಲಿಗ ಸಮಾಜ ಅವ್ರು ಪ್ರಧಾನಮಂತ್ರಿ ಇದ್ದಾಗ ಸಮಾಜವನ್ನು OBC ಒಳಗೆ ಸೇರಿಸಿಬಿಟ್ರು. ಇವು ನಮ್ಮ ಬರೇ ನಾಟಕ ಕಂಪ್ನಿ. ತಮ್ಮ ಕುರ್ಚಿಗೆ ಆತಂಕ ಬಂದಾಗ ಲಿಂಗಾಯತರು OBC ಸೇರಿಸ್ತೀನಿ ಅಂತ ಕ್ಯಾಬಿನೆಟ್ ಹಾಕಿ ಇವತ್ತು ಸಂಜೆ ಮುಂದೆ ಸೇರಿಸಿದ್ರು. ಎಲ್ಲ ಸ್ವಾಮಿಗಳು ಫೋನ್ ಮಾಡಿ ಹೇಳಿದ್ರು ಮಠಾಧೀಶರಿಗೆ, ಲಿಂಗಾಯತ ಮಠಾಧೀಶರಿಗೆ, ನಾಳೆ ಮುಂಜಾನೆ ನಾ ಕ್ಯಾಬಿನೆಟ್ನಾಗ ಇಟ್ಟೀನಿ, OBCಗೆ ಕೇಂದ್ರ ಸರ್ಕಾರಕ್ಕೆ ರಿಕಮೆಂಡ್ ಮಾಡ್ತೀನಿ, ನೀವೆಲ್ಲ ಪಟಾಕ್ಷಿ ಹಾರಿಸ್ರಿ, ಬೆಂಗಳೂರಿಗೆ ಬರ್ರಿ, ನನಗೆ ಹಾರ ಹಾಕ್ರಿ ಅಂತ ಒಬ್ಬ ಹೇಳ್ದಿಲ್ರಿ? ನಿಮಗೂ ಫೋನ್ ಬಂದೈತೆ ಅಲ್ಲಿ ಇಬ್ಬರಿಗೂ? ಹಾಂ, ಇವರು ಎಲ್ಲ ಭಾಳ ಖುಷಿಯಾಗಿ, ಆನಂದ ಭರಿತರಾಗಿ, ಸಂತೋಷ ಭರಿತರಾಗಿ, ಹೆಂಗಾದ್ರೂ ಕರ್ದಾನ ಮುಖ್ಯಮಂತ್ರಿ ನಮ್ಗೆ OBCನೂ ಕೊಡ್ತಾನ, ದಕ್ಷಿಣನೂ ಚಲೋ ಕೊಡ್ತಾನ ಅದು ಭಾಳ ಖುಷಿಪಟ್ಟರು. ರಾತ್ರಿ 12ಕ್ಕೆ ಫೋನ್ ಬರ್ತದೆ ದಿಲ್ಲಿದಿಂದ, ಒಂದೇ ಇದನ್ನು ಕ್ಯಾಬಿನೆಟ್ನಾಗ ಇಟ್ಟರೆ ನಿಮ್ಗೆ ಮುಖ್ಯಮಂತ್ರಿ ಇಳಿಸ್ತೀನಿ ಅಂದ ಕೂಡಲೇ ಮರುದಿವ್ಸ ಮುಂಜಾನೆ ನಮ್ಮ ಜಾತಿ 1-2 ಮಂತ್ರಿಗಳಿದ್ದು, ಅವ್ರು ಹಿಂಗೆ ನೋಡ್ತಾರೆ ಅಜೆಂಡಾದಾಗ. ರಾತ್ರಿ ಬಂದಿದ್ದು ಅಜೆಂಡಾ ಬೇರೆ, ಮುಂಜಾನೆ 11 ಕ್ಯಾಬಿನೆಟ್ಗೆ ಇಟ್ಟಿದ್ದು ಅಜೆಂಡಾ ಬೇರೆ. ಯಾಕಂದ್ರೆ ಕುರ್ಚಿಗಾಗಿ ಬ್ಲ್ಯಾಕ್ ಮೇಲ್, ಕುರ್ಚಿ ಉಳಿಸೋಲಕ ಲಿಂಗಾಯತರನ್ನ OBC ಅನ್ನೋದು. ರಾತ್ರಿ 12ಕ್ಕೆ ನೀನು ತೆಗೆದು ಹೋಗಿತ್ತು ಅಂದ್ಕೊಂಡೆ ತೆಗೆದು ಪಾಪ ಎಲ್ಲ ಸ್ವಾಮಿಗಳು ಬೆಂಗಳೂರಿಗೆ ಹೋಗಿದ್ರು. ಎಲ್ಲ ಮಠದಾಗ ಕೂತಿದ್ರು. ಈಗ ಬರ್ತೈತಿ, ಈಗ ಶಿವಾಯ ನಮಃ ಓಂ ಅಂತೇಳಿ ಒಬ್ಬರು ಶ್ರೀ ಗುರು ಬಸವಲಿಂಗಾಯ ನಮಃ. ಇವೆಲ್ಲ ಗಿರೇಕಿಗಳಿಗೆ ಏನೂ ಬರಲೇ ಇಲ್ಲ. ಮತ್ತು ವಾಪಸ್ ನಮ್ಮ ಮಠಕ್ಕೆ ಬಂದ್ರಿಲ್ರಿ ಹೊಳ್ಳಿ, ಏನು ಅಲ್ಲೇ ಕೂತ್ರಿ. ಹಿಂಗೆ ಮೋಸ ಬರೇ ನಮ್ಮದು ಏನಾಗೈತೆ ಅಂದ್ರೆ 2Aನೂ ಹಂಗೆ ಆಯಿತು. 2Aದಾಗ ಒಂದು ನಮ್ಮ ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಆಯಿತು. ಅದನ್ನು ಬಗ್ಗ ಬಡಿಬೇಕು, ಅದನ್ನು ಮುಗಿಸ್ಬೇಕು. ಅವ್ರಿಗೂ ರಗಡ ಡಿಮಾಂಡ್ ಬಂದಿತ್ತು ಅವಾಗ. 10 ಕೋಟಿ ಕೊಡ್ತೀವಿ, ಹೆಂಗೆ ಅಲ್ಲಿ ಹರಿಹರ ಕೋಟಿಗೆ ಹೊಡೆದಾಡ್ಲಕತ್ತಾವಲ್ಲ ಅವು. 27 ಕೋಟಿ ರೂಪಾಯಿ. ಅದಕ್ಕೆ ನಮ್ಮ ಬೊಮ್ಮಾಯಿ ಯಡಿಯೂರಪ್ಪ ಎಷ್ಟು ಕೊಟ್ಟಾರ್ರಿ? 15 ಕೋಟಿನೋ 10 ಕೋಟಿ. ಎಲ್ಲ ಹೊಡೆದು ಬೆಣ್ಣೆ ತಿಂದು ನೀ ತುಡುಗತ್ತಾರ. ನಾವಾಗ ಹೇಳಿದೆ, ಇವು 2 ಟ್ರಸ್ಟ್ನವರು ಇವ್ರು ಸಮಾಜ ಸಲುವಾಗಿ ಯಾವ ಹೋರಾಟಕ್ಕೆ ಬಂದ್ರೇನ್ರಿ? ಯಾವ್ದಾರು ಈ ನಿಮ್ಮ ಕೂಡಲ ಸಂಗಮದ ಸಮಾಜದವ್ರು ಯಾರು ಬಂದ್ರೆ ಕೆಲಸನೂ ಮಾಡಲಿಲ್ಲ.
IPL ಟಿಕೆಟ್ ಬಿಡೋದ್ರು ಅಟ್ಟೆ. ಎಂದರೆ ಪಂಚಮಸಾಲಿಯವರಿಗೆ ಮೀಸಲಾತಿ ಕೇಳಿದ್ರೆ ವಿಧಾನಸಭೆ ಒಳಗೆ ಇವರು ಈ ಟ್ರಸ್ಟ್ನವರು ಏನು ಮಾಡಿದ್ರು, ಸ್ವಂತ ಅವರು ಮನೆತನದ ಆಸ್ತಿ ಮಾಡ್ಕೊಂಡ್ಬಿಟ್ರಿ. ಇರೋದೇ 5 ಎಕರೆ. ಅದರಾಗ ಕಡುಬು ಅನ್ನೋ ಬಂಕಾದ ಒಂದು ಮಠ ಅದು ಕೂಡಲ ಸಂಗಮ ಅಂದ್ರೆ ಅಲ್ಲೇನು ಸುಡುಗಾಡು ಇಲ್ಲ, ಗಿಲಾಯಿ ಸಹಿತ ಮಾಡಿಲ್ಲ, ತಳಕ್ಕೆ ಪರಿಸಿ ಹಾಕಿಲ್ಲ. ಅದನ್ನು ವೈಯಕ್ತಿಕ ತಮ್ಮ ಟ್ರಸ್ಟ್ ಮಾಡಿಕೊಂಡು ಫ್ಯಾಮ್ಲಿ ಟ್ರಸ್ಟ್ ಮಾಡಿದ್ರು. ಅವ್ರು ಹರಿಹರದವ್ರು ಅಂತ ಈಗ ನೀವು ಕೇಳಕತ್ತೀರಿ. ಎಷ್ಟು ಕೆಟ್ಟ ಅನ್ನಿಸ್ತದೆ ಅಂದ್ರೆ ನನಗೆ, ಸಮಾಜದ ಆಸ್ತಿ ತಿನ್ನೋರು ಅವ್ರು ಯಾರೇ ಇರಲಿ. ನನ್ನ ಕೈಗೆ ಒಂದು ದೊಡ್ಡ ಸಂಸ್ಥೆ ಇತ್ತು ಬಿಜಾಪುರದಾಗ. ನಾ ಅಧ್ಯಕ್ಷ ಆಗಾಗ ಬರೀ 1.5 ಕೋಟಿ ರೂಪಾಯಿ ಇತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆದು. ಇವತ್ತು ಅದರದ್ದು ಗೌರ್ಮೆಂಟ್ ವ್ಯಾಲ್ಯೂಷನ್ 650 ಕೋಟಿ ರೂಪಾಯಿ ಮಾಡೀನಿ ನಾನು. ಇನ್ನಾತನ ಒಬ್ಬನು ಬಿಜಾಪುರನಾಗ ನೀವು ಇದ್ರಾಗ ರೊಕ್ಕ ತಿಂದಿ ಅಂತ ಹೇಳುವಂಥ ತಾಕತ್ತು ಯಾವ ಮಗ್ಗೂ ಇಲ್ಲ. ಈ ಸಮಾಜ ಪಾಪ ನಮ್ಮ ಸೊಂಡೂರ್ದ ನಾಗನಗೌಡ್ರು ಅಂತ ಒಳ್ಳೆ ದೊಡ್ಡ ಮನುಷ್ಯ 3 ಕೋಟಿ ಕೊಟ್ಟಾರಲ್ರಿ. ಇವ್ರಿಗೆಲ್ಲ ಗುರ್ತೈತಿ ಲೆಕ್ಕ ನಿಮಗೂ. ಪಾಪ ಒಳ್ಳೆ ದೇವರಂಥ ಮನುಷ್ಯ, ನಾನು ನೋಡೀನಿ. ಅಷ್ಟು ವೈಯಕ್ತಿಕ ಅಷ್ಟು ನಮ್ಮ ಸಂಬಂಧ ಇರಲಿಕ್ಕಿಲ್ಲ. ಅವ್ರನ್ನ ಅಪಮಾನ ಮಾಡಿ ಹೊರಗೆ ಹಾಕಿದ್ರು. ನಾಗನಗೌಡ್ರು ಅಂತೇಳಿ ದೊಡ್ಡ ಶ್ರೀಮಂತ ನಮ್ಮ ಸಮಾಜನಾಗೇ. ಅವ್ರ ಮನೆಗೆ ನೀವು ನೋಡಿದ್ರೆ ಮೈಸೂರು ಪ್ಯಾಲೇಸ್ ಇದ್ದಂಗೆ ಐತಿ. 150 ಎಕರೆ ಮೈನಿಂಗು, ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ತುಂಬೋರು. ಪಾಪ ಅವ್ರನ್ನ 3-4 ಕೋಟಿ ರೂಪಾಯಿ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಕೊಟ್ಟರೆ, ಇವತ್ತು ಅವ್ರನ್ನ ಅಪಮಾನ ಮಾಡಿ ಮಠದಾಗ ಅಪಮಾನ ಮಾಡಿ ಹೊರಗೆ ಹಾಕೋದು. ಮತ್ತು ಇಂಥ ಟ್ರಸ್ಟ್ ತೊಗೊಂಡು ಏನು ಮಾಡೋದೈತೆ ನಮ್ಮ ಸಮಾಜ? ಅದಕ್ಕೆ ಇನ್ನೊಂದು ಅವಕಾಶ ಬರ್ತೈತೆ ನಮಗೆ. ದೊಡ್ಡನಗೌಡ್ರ ನನಗೆ ಹೆಂಗೆ ಬೆಂಡ್ ಮಾಡ್ಲಿಕ್ಕೆ ಒಂದು ಅವಕಾಶ ನನಗೆ ಬಂದೇ ಬರ್ತದೆ. ಅವಾಗ ಏನಾರೇ ಕಂಡೀಷನ್ ಹಾಕೋದಿತ್ತಂದ್ರೆ ಮೊದಲು OBC ಕ್ಲಿಯರ್ ಮಾಡಿರಿ. ಆ 2D 2C ಮಾಡೀವಲ್ಲ ನಾವು, ಅದನ್ನು ಲಾಗೂ ಮಾಡಿರಿ. ನಿಮ್ಮ ಜೋಡ ಇರ್ತೀನಿ, ಇಲ್ಕಂದ್ರೆ ನಂದು ಐತಲ್ಲಿ JCB ಹೊಡಿತೇನೆ. ಅಲ್ಲಿ ತನಕ ಇದು ಉದ್ಧಾರ ಆಗೋದಿಲ್ಲ. ಇವರೆಲ್ಲ ಏನಾದರೂ ನೋಡ್ರಿ, 2 ಟ್ರಸ್ಟ್ಗಳು ಹಿಂಗೆ ಈ ರೀತಿ ಹೊಡೆದಾಟ ಏನು ನೋಡ್ರಿ. ಸಮಾಜ ದೊಡ್ಡ ಎಲ್ಲರ ಮುಂದೆ ನಗೆಗೀಡು ಆಗ್ಲಕತ್ತೀವಿ ನಾವು. ನಮ್ಮ ಅಪಮಾನ ಆಗ್ಲಕತ್ತದ. ದಿನ TV ಒಳಗೆ ಅವರೊಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಇವರೊಂದು ಮಾಡ್ತಾರೆ. ಏನು ಮಾಡ್ತಾರೆ? ನೀ ತಿಂದು ಲೆಕ್ಕ ಕೊಡಿ ತಿಂದು ಕಡ್ರೆ ಲೆಕ್ಕ ಕೊಡೋರ್ತೆ. ಅವ್ರು ಹೆಂಗೆ ಕೊಡ್ತಾರೆ ಅವರು? ಈಗ ನಾ ತಿಂದೇನು ರೊಕ್ಕ ನಂಗೆ ಲೆಕ್ಕ ಕೊಡು ಅಂತ ಕೊಡ್ಲಿಕ್ಕಾಗ್ತೈತೆ? ಸುಮ್ಮನೆ ಬೋಗಸ್ ಬರೀತಾರೆ. ಹಿಂದಿನ ಪೂಜ್ಯರಾದಂಥ ಶ್ರೀ ಗುರುಗಳಿಗೆ ಪ್ರವಾಸಕ್ಕಾಗಿ 51 ಲಕ್ಷ ರೂಪಾಯಿ ಕೊಟ್ಟದ್ದು. ಇವ್ರಿಗೆ ಕೇಳ್ರಿ ನಾನು ಕೊಟ್ಟೆಲ್ಲ ತೀವ್ರ ಹೇಳ್ತಾರೆ. ಅಂದರೆ ಇವತ್ತು ನೋಡ್ರಿ, ಇಲ್ಲಿ ದೊಡ್ಡ ಶರಣರಾಗಿ ಹೋಗ್ಯಾರ. ಸಜ್ಜಲಗುಡ್ಡ ಶರಣಮ್ಮನವ್ರಂಥ ಪುಣ್ಯಭೂಮಿ ಇದು. ಮತ್ತು ಯಾರ್ಯಾರು ಪುಣ್ಯವಂತರಾಗಿ ಹೋಗ್ಯಾರ ಇಲ್ರಿ? ಹಾಂ, ದೊಡ್ಡ ಬಸವಾರ್ಯರು ಎಂಥ ಒಂದು ಶರಣರು ಇಲ್ಲಿ ಆದಂಥ ಭೂಮಿಯೊಳಗೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೀರಿ. ಏನು ಮಾಡಿದ್ರಿ ಅಮರೇಗೌಡ್ರ? ನೀವೆಲ್ಲ ಅವಕಾಶ ಕೊಟ್ಟಿದ್ರೆ ಇವತ್ತು ಹೆಣ್ಮಕ್ಳ ಬಗ್ಗೆ ಹೇಳಕತ್ತಿರಲ್ಲ. ಮಾನ್ಯ ಮೀಸಲಾತಿ ಕೊಟ್ಟಿದ್ರೆ ನಿಮಗೂ ಪುಣ್ಯ ಆಗ್ತಿತ್ತು, ನಮಗೂ ಆಗ್ತಿತ್ತು. ಈಗ ನೋಡ್ರಿ, ಈಗ 543 ಸೀಟ್ ಅದಾವೆ ಲೋಕಸಭಾ. ಅದನ್ನು ಏನು ಮಾಡಿದ್ರು? 850 ಮಾಡಿದ್ರು. ಮಹಿಳೆಯರಿಗೆ 33 ಮ್ಯಾಗಿಂದೆ ಅದು. ಅವ್ರಿಗೆ ಹೋಗಲಿ, ನಮ್ಗೆ 53 ನಮ್ಮ ಗಂಡಸರು ಉಳಿತಿದ್ದು. ಕರ್ನಾಟಕ ವಿಧಾನಸಭೆ 300 ಮ್ಯಾಗ ಸೀಟ್ ಆಗ್ತಿತ್ತು. 70 ಹೆಣ್ಮಕ್ಳು ತೊಗೊಳಕ್ಕೆ 220 ಮಂದಿ ನಾವು ನೀವು. ಮತ್ತು ಒಂದು ಕ್ಷೇತ್ರ ಹೆಚ್ಚಾದ್ರೆ ನೀವೊಂದು ಕಡೆ, ದೊಡ್ಡನಗೌಡ್ರು ಒಂದು ಕಡೆ ಬೇರೆ ಮಾಡಿ ಏನಾರು ಮಾಡ್ತಿದ್ವಿ ಅಡ್ಜಸ್ಟ್. ಎಲ್ಲ ಕೆಡಿಸ್ಬಿಟ್ರಪ್ಪ ಮಹಿಳೆಯರಿಗೂ. ಈಗ ಅನ್ಯಾಯ ಆಗೈತದ್ದು. ಈಗ ನಮ್ಮ 543 ಕೊಡೋತಾರೆ, ನಾವು ಕೊಡೋದಿಲ್ಲಪ್ಪ. ನಾವು 850 ಮಾಡಿರಿ, 33% ಹೆಣ್ಮಕ್ಳಿಗೆ ಕೊಡ್ರಿ. ಇನ್ನೇನು ಠರಾವ್ ಮಾಡಾಗ ನೀವು ಹೇಳಿಬಿಡ್ರಿ ನಿಮ್ಮ ಪಾರ್ಟಿಯವ್ರಿಗೆ, ಸುಮ್ಮನೆ ಸಪೋರ್ಟ್ ಮಾಡಿರಿ, ಇಲ್ಕಂದ್ರೆ ನಾವು ಮಣ್ಣಾಗ ಹೋಗ್ತೀವಿ ಅಂತೇಳಿ. ಯಾಕಂದರೆ ಮಹಿಳೆಯರಿಗೆ ಮೀಸಲಾತಿ ಬೇಕು. ಬರೀ ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲ ಪಾರ್ಟಿಯವರೇ ಮೀಸಲಾತಿ ಎಲ್ಲಿವರೆಗೆ ಅಂದ್ರೆ JDPಗೆ, ಮುನ್ಸಿಪಾಲ್ಟಿಗೆ ಲಾಸ್ಟ್, MLA MP ಗೆ ಇಲ್ಲ ಥರ. ಈ ರೀತಿ ಒಂದು ಬದಲಾವಣೆ
ಆದಾಗ ಮಾತ್ರ ಮಹಿಳೆಯರಿಗೆ ಸಮಾನತೆ ಸಿಗ್ಲಿಕ್ಕೆ ಸಾಧ್ಯತೆ ಅಂತ ಹೇಳಿ ಇವತ್ತು ನಾವೆಲ್ಲ ಕೂಡಿದ್ದೀವಿ. ನೀವೆಲ್ಲ ಇಷ್ಟೆಲ್ಲ ದೊಡ್ಡ ಪ್ರಮಾಣದಾಗ ಒಂದು ಸಣ್ಣ ಹಳ್ಳಿ ಒಳಗೆ ಇಷ್ಟು ದೊಡ್ಡ ಪ್ರಮಾಣ ಸೇರಿದ್ರಂದ್ರೆ ಇದು ಒಂದೇ ಸಮಾಜದವ್ರು ಇರೋದಿಲ್ಲ, ಎಲ್ಲ ಸಮಾಜದವ್ರು ಬಂದಿರ್ತಾರೆ. ಇವತ್ತು ನೋಡ್ರಿ ನಮ್ಮ ಇದನ್ನು ಏನು ಪ್ರಾರ್ಥನಾ ಗೀತೆ ಹಾಡಿದವರು ಬಸವಣ್ಣವ್ರ ಕಾಲಕ್ಕೆ ಎಷ್ಟು ಶರಣರಿದ್ದರು ಎಲ್ಲರ ಹೆಸರು ಹೇಳಿದ್ರು. ಎಲ್ಲರೂ ಎಲ್ಲಿದ್ದಾರೆ ಅವರು? ಹಾಂ, ಮಲ್ಲನಗೌಡ್ರೆ. ನಮಗೆ ಗೊತ್ತಿಲ್ಲ ಬಸವಣ್ಣವ್ರ ಕಾಲಕ್ಕೆ ಯಾವ್ಯಾವ ಸಮಾಜದವ್ರನ್ನ ತೊಗೊಂಡು ಬಸವಣ್ಣವ್ರ ಅನುಭವ ಮಂಟಪ ಮಾಡಿದ್ರು ಅನ್ನೋದು ಇವತ್ತೇನು ತೋರಿಸ್ಕೊಟ್ಟಾರೆ ಅವ್ರಿಗೆ ನಾವು ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ನಮ್ಗೆ ಗುರ್ತಿಲ್ಲ ಒಳ್ಳಿ ಮೆಳ್ಳಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಂಪ್ರಭು, ಸಿದ್ದರಾಮೇಶ್ವರ ಯಾಕೆ ನಮ್ಮ ನೆನಪಿರ್ತದೆ. ನಮ್ಮ ದೇವ್ರ ಗುಡಿ ಬಿಜಾಪುರನಾಗ ಅದೇ ಇರೋದ್ರಿಂದ ಉಳ್ಕಿದ್ದು ಯಾರು ಶರಣರು ಗುರ್ತದಾರಿ ನಮ್ಮ ಜನರಿಗೆ. ಅದಕ್ಕೆ ಬಸವಣ್ಣವರಾದ್ರೂ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಚೆನ್ನಮ್ಮ ಆಗಲಿ ಅಂದರೆ ಎಲ್ಲರೂ ಮಾಡಿದ್ದು ಎಲ್ಲ ಸಮುದಾಯಗಳನ್ನು ತೊಗೊಂಡು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ನಾವು ಯಾವ ಸಮಾಜದ ಕಸೋದು ಬೇಡ, ಯಾವ ಸಮಾಜಕ್ಕೆ ಅನ್ಯಾಯ ಮಾಡೋದು ಬೇಡ. ನಮ್ಮದು ಏನೈತಲ್ಲ ಬೇಡಿಕೆ ಅದು 2C ಮತ್ತು D ಮತ್ತು OBC ಇದು ನಮ್ಮ ವಕೀಲರೆಲ್ಲ ಮಾಹಿತಿ ಕೊಡ್ತೀನಿ ಅಂತಾರೆ. ನಾನು ಅಧ್ಯಯನ ಮಾಡ್ತೀನಿ. ನಾಳೆ ನನ್ನ ಕರಿಲಕ್ಕ ದೊಡ್ಡನಗೌಡರು ಬಂದಾಗ ಇವೆರಡು ಫೈಲ್ನಾಗ ಇಟ್ಟುಬಿಡ್ತೀನಿ. ಇವು ಮಾಡ್ತಿದ್ರೆ ಸೇರ್ತೀನಪ್ಪ, ಇಲ್ಲ ಪುಕ್ಸೆಟ್ ಸೇರಿ ನಿಮ್ಮಲ್ಲಿ ಏನೈತೆ ನಾನು ಮಂತ್ರಿನೂ ಮಾಡೋದಿಲ್ಲ. ಹಾಂ, ನಮ್ಮ ಆಗೋಣ ಆದ್ರೆ ಮುಖ್ಯಮಂತ್ರಿ, ಇಲ್ಕಂದ್ರೆ ಯಾವ ಮಂತ್ರಿನೂ ಆಗೋದಿಲ್ಲ. ದೊಡ್ಡನಗೌಡ್ರ ಅದು ಫಸ್ಟ್ ಅದೇ ಒಂದೇ, ಇನ್ನೇನು ವಯಸ್ಸಾಯ್ತು, ಇನ್ನೇನು ನಾವು ಇನ್ನೇನೊಂದು ಒಂದು ಟರ್ಮ್ ಆರಿಸಿ ಬರ್ತೀವಿ. ಎಲ್ಲಿ 375 ಅಲ್ಲಿ ತನಕ ನಮ್ಮ ಎಲ್ಲ ಗಾಡಿಗಳೆಲ್ಲ ರಿಪೇರಿಗೆ ಬಂದಾವೆ. ಈಗ ಮೊಳಕಾಲು ರಿಪೇರಿಗೆ ಬಂದಾವು, ಸೊಂಟಕ್ಕೆ ರಿಪೇರಿ ಬಂದಾವು, ಒಂದೊಂದು BP ಬಂದೈತಿ. ಜಗಳಾಡಿ BP ಶುಗರ್ ಎರಡು ಜೋರು ಬಂದಾವು. ಹೀಗಾಗಿ ಎಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋನು. ಎಲ್ಲ ಪಕ್ಷದವ್ರು ಇಲ್ಲಿ ಅದಾರ, ಎಲ್ಲರೂ ಒಳ್ಳೆಯವರು ಅದಾರ, ಯಾರೂ ಅಂಥವ್ರು ಇಂಥವ್ರಿಲ್ಲ. ಎಲ್ಲರೂ ನಿಮ್ಮ ಜಿಲ್ಲಾದಾಗ ಎಲ್ಲ ಬಂಗಾರಗಳು ಇಲ್ಲೇ ಇದಾವ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ಎಲ್ಲರ ಮ್ಯಾಗೂ ಗಮನ ಇರಲಿ. ಯಾಕಂದರೆ ನಾವೆಲ್ಲರೂ ಕೂಡಿ ಒಂದು ರಾಜ್ಯದಾಗ ಒಳ್ಳೆಯ ದಿನ ಬರಬೇಕು. ವಿನಾಯಕ ಅಂಬರೇಗೌಡರು, ಬೈಯಪ್ಪರವ್ರು ನಾವು ಮಾತಾಡ್ಕೊತ ಬಂದೀವಿ. ಏನು ಎಟ್ಟರೆ ಮುಖ್ಯಮಂತ್ರಿಗಳು ಇವ್ರು ಆದ ಕೂಡಲೇ ಬರೀ ತಿನ್ನೋದೇ ಮಾಡ್ತಾವಲ್ಲ, ನೀರಾವರಿ ಮಾಡೋದಿಲ್ಲ, ರೈತರ ಕಷ್ಟ ಕೇಳೋದಿಲ್ಲ. ಮತ್ತು ಇಲೆಕ್ಷನ್ದಾಗ ಮಾತ್ರ ಎಲ್ಲರೂ ಹೇಳ್ತಾರೆ ನಾ ಬಂದರೆ ಸಂಪೂರ್ಣ ನೀರಾವರಿ ಮಾಡ್ತೀನಿ, ರಕ್ತದಿಂದ ಬರೆದು ಕೊಡ್ತೀನಿ, ಕಾಗದದಿಂದ ಬರೆದು ಕೊಡ್ತೀನಿ. ಯಾವ ಮಗ್ಗ ರಕ್ತ ಬೇಕಾಗೈತೆ ರೀ? ಸುಮ್ಮನೆ ನೀರು ಸಾಲ ತೆಗೀರಿ, ನೀರಾವರಿ ಮಾಡೋದು ಬಿಟ್ಟು ನಾನು ಮುಖ್ಯಮಂತ್ರಿ ಆದರೆ 24 ತಾಸಿನಲ್ಲಿ ರಕ್ತ ಬರೆದು ಕೊಡ್ತೀನಿ, ನೀರಾವರಿ ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಆದರೆ ಪಂಚಮಸಾಲಿ ಸಮಾಜಕ್ಕೆ 2A ಮಾಡೇ ತೀರ್ತೀನಿ, ರಕ್ತದಿಂದ ಬರೆದು ಕೊಡ್ತೀನಿ. ಎಟ್ಟರ ರಕ್ತ ಐತೆ ಅದು ಮೈಯಾಗದು. ಹೀಗಾಗಿ ಏನಾಗಿದೆ ಅಂತಾರೆ, ಪ್ರಾಮಾಣಿಕತೆ ಇವತ್ತು ಉಳಿದಿಲ್ಲ. ಇದು ನೋಡ್ಲಕ್ಕತ್ತಾರೆ ಎಲ್ಲರೂ, ಇವರು ಬೇಡ, ಇವರು ಬೇಡ, ಇವರು ಬೇಡ. 4ನೇದೊಂದು ನೋಡು ನಾನು ಲೆಕ್ಕಕ್ಕೆ ಬರ್ಲಾಕತ್ತಾರ. ಅಟ್ರಾಗೆ ದೊಡ್ಡನಗೌಡರು ಹುಷಾರಾದರೆ ಬೇಯಿಸಿ ನಾಳೆ ತಮಿಳ್ನಾಡಿನಾಗ ವಿಜಯನಂಗೆ ನಾ ಹಾಕೊಂಡಿರ್ತೀನಿ. 3ನೇ ಸ್ಥಾನದಲ್ಲಿ BJP, ಕರ್ನಾಟಕದಲ್ಲಿ ಡ್ಯಾಂಡ್ ಹೊಡಿತಾರೆ. ಸುಮ್ಮನೆ ಯಾರಿಗಾರ ನಾವು ಮನೆಗೆ ಹೋಗೋರಿಗೆಲ್ಲ ಸಂಭ್ರಮೋತ್ಸವ, ಅಭಿಮಾನೋತ್ಸವ ಮಾಡ್ಕೊತ ಕೂತೀರಿ. ಅದೇನು ಲಾಗು ಆಗೋದಿಲ್ಲ, ಯಾರಿಗೆ ಕೇಳೋದಿಲ್ಲ. ನೀವೇನಾರ ಪ್ರಾಮಾಣಿಕ ಒಬ್ಬ ಜನ ಅದಾರ, ಎಲ್ಲ ಪಾರ್ಟಿಗೂ ಅದಾರ, ಪ್ರಾಮಾಣಿಕರದಾರ, ಪಾಪ ಕೆಲಸ ಮಾಡೋದವ್ರು ಅದಾರ, ಅಲ್ಲಿದಿಂದ ಹಳ್ಳಿ ಅಡ್ಡಾಡೋದವ್ರು ಅದಾರ. ಅವ್ರನ್ನೆಲ್ಲ ಬಿಡ್ತೀರಿ, ಯಾವ್ಕ್ರಿ ರೊಕ್ಕ ತೊಗೊಂಡು ಟಿಕೆಟ್ ಕೊಡ್ತೀರಿ, ಏನು ಮಾಡೋದು ನಿಮ್ಮ ಹಣೆ ಬರ. ಹೀಗಾಗಿ ಏನಾಗೈತೆ ಅಂದ್ರೆ ವ್ಯವಸ್ಥೆ ಬಗ್ಗೆ ಎಲ್ಲರೂ ನಾರಾಜ್ ಅದಾರ. ಪ್ರಾಮಾಣಿಕ ರಾಜಕಾರಣಿಗಳು ಎಲ್ಲರೂ ನಾರಾಜ್ ಅದ ಗುರುಗಳ. ಯಾರು ಏನು ರೀ ಬರೀ ಆರಿಸಿ ಬರೋದು, ರೊಕ್ಕ ಕೊಟ್ಟು ಆರಿಸಿ ಬರೋದು, ರೊಕ್ಕ ತಿನ್ನೋದು, ಈ ಎರಡೇ ಕಾರ್ಯಕ್ರಮ ಆಗ್ಯಾವ. ಮೊದಲು ನಿಮಗೆ ಕೊಡೋದು, ಮುಂದೆ ನಾವು ತಿನ್ನೋದು. ಮೊನ್ನೆ ನಾ ಬಾಗಲಕೋಟೆಗೆ ಹೋಗಿದ್ದೆ, ಏನು ಮಾಡೋದು, ಎಲ್ಲ ಭಾಷಣ ನಂದೇ ಹೆಚ್ಚು ಕೇಳಿದ್ರು. ಏನು ಲಾಸ್ ಆಯ್ತಪ್ಪ ಅಂದ್ರೆ, ಈಗ ಅವರಿಗೆ 100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಯ್ತು ಬಾಗಲಕೋಟೆನಾಗ. ನಾವು ಹೋಗಿದ್ದಕ್ಕೆ 100 ಕೋಟಿ, ಇಲ್ಕಂದ್ರೆ 10 ಕೋಟಿ ಕಡೆಯಾಗ್ತಿತ್ತು. ದೊಡ್ಡನಗೌಡ್ರ 5 ದಿವಸ ಕೂತರು ಮುಖ್ಯಮಂತ್ರಿಗಳು, ಭಾಷಣ ಕೇಳಿದ್ರು. ನಮಗೇನು ಅವರು ರೇಟೇ ಚಲೋ ಬತ್ತು. ಲಿಂಗಾಯತರಿಗೆ 10,000 ರೂಪಾಯಿ ನೋಡಿ. ಲಿಂಗಾಯತರ ಡಿಮ್ಯಾಂಡ್ ಏಟಾಯ್ತು ಬಾಗಲಕೋಟೆನ 10,000 ರೂಪಾಯಿ ರೀ. ಪಾಪ ಹಾಲು ಮತ್ತೋದ್ರಿಗೆ 5,000 ಆಯ್ತು. ಅವ್ರ ಬಂಧುಗಳದಾರ ಕೇವಲ 1,000 ರೂಪಾಯಿ ಆಯ್ತು. ಕ್ಯಾರೆ ಆಮ್ಕೋ 1000
ಲಿಂಗಾಯತ್ಗೂ 10,000 ಕ್ಯಾರೆ ಏತಂದ್ರೆ ಅದಕ್ಕೆ ನಾ ಹೇಳಿದೆ, ನಾ ಎಲ್ಲಿ ಪ್ರಚಾರಕ್ಕೆ ಹೋದೆ ಅಂದ್ರೆ ಅವ್ರೇನು ತುಡುಗು ಮಾಡಿ ಇಟ್ಟಿರ್ತಾರೆ, ರೊಕ್ಕ ಎಲ್ಲ ಹೊರಗೆ ಬರ್ತದೆ. ಎಲ್ಲ ಗೌಡ ಬಂದು ಯತ್ನಾಳು ಎದಕ್ಕೆ ಬರ್ತಾನೆ, ಇಲ್ಲಿ ಯತ್ನಾಳು ಎದಕ್ಕೆ ಬರ್ತಾನೆ ನೋಡ್ರಿ, ಯತ್ನಾಳು ಬಂದಾನೆ ಚೇಂಜ್ ಆಗ್ತೈತೆ ಅನ್ಕೋತ ಮತದಾರಿಗೆ ಚಾನ್ಸ್ ಆಯ್ತು. ಇಟ್ಟು ಮಾತು ಹೇಳ್ತೀನಿ, ನನಗೇನಾಗಲಿಲ್ಲ. ಅದಕ್ಕೆ ಇಷ್ಟು ಹೇಳಿ ಎಲ್ಲರೂ ಕೂಡಿ ಹೋಗೋಣ. ಮುಂದಿನ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಕರ್ನಾಟಕದ ಬರಲಿ. ನಿಮ್ಮ ಉದ್ಧಾರ ಆದ್ರೆ ಸಾಕು, ನಮ್ಮ ಉದ್ಧಾರಕ್ಕಾಗಿ ರಾಜಕಾರಣ ಮಾಡೋದು ಬೇಡ ಅನ್ನೋಂಥ ಮಾತೇಳಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಸಂಗೊಳ್ಳಿ ರಾಯಣ್ಣವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಅವರೆಲ್ಲರಿಗೂ ನನ್ನ ಗೌರವವನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.